ವಿಜಯ ನಾರಸಿಂಹ ಅವರು ಹೆಸರು ಕೇಳಿದ ಕೂಡಲೇ ತಕ್ಷಣ ಜ್ಞಾಪಕಕ್ಕೆ ಬರುವುದು ಅವರು ಬರೆದಿರುವಂತಹ ಹಾಡುಗಳು. ಪ್ರೀತಿಯ ವೀಕ್ಷಕರೇ, ಅನನ್ಯ ಚಿತ್ರಗಳ ಮಾಹಿತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಗಣೇಶ ಹಬ್ಬದ ಸಮಯದಲ್ಲಿ ಎಲ್ಲ ಕಡೆ ಕೇಳಿಸುತ್ತಿರುತ್ತವೆ. ಆ ಹಾಡುಗಳು ಯಾವುದೆಂದರೆ, ಶುಕ್ಲಾಂಬರಧರಂ ಗಜಮುಖನೆ ಗಣಪತಿಯೇ ಶರಣು ಶರಣಯ್ಯ, ಭಾದ್ರಪದ ಶುಕ್ಲದ ಚೌತಿಯೆಂದು. ಇದು ಕನ್ನಡ ಭಕ್ತಿಗೀತೆಗಳ ಆಲ್ಬಂನಲ್ಲಿದೆ. ಇದಕ್ಕೆ KDS ಅಂತಲೂ ಕರೀತಾರೆ. ಈ ಆಲ್ಬಂನಲ್ಲಿ 10 ಹಾಡುಗಳನ್ನು ಒಳಗೊಂಡಿರುತ್ತದೆ. ಕನ್ನಡ ಚಿತ್ರರಂಗಕ್ಕೆ ಚಿ. ಉದಯಶಂಕರ್ ಅವರು ಹೇಗೋ ಹಾಗೆಯೇ ವಿಜಯ ನಾರಸಿಂಹ ಅವರ ಪಾಲು ಅಷ್ಟೇ ಇದೆ. ಇವರನ್ನು ಸಾಹಿತಿ ಅಲ್ಲದೆ ಕವಿ ಅಂತಲೂ ಕರೀತಾರೆ. ಹೌದು ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸುಪ್ರಸಿದ್ಧ ಸಾಹಿತಿಗಾರ ವಿಜಯ ನಾರಸಿಂಹ ಅವರ ಬಗ್ಗೆ ಕೆಲವು ವಿಚಾರಗಳನ್ನು ವಿಮರ್ಶಿಸೋಣ. ವಿಜಯ ನಾರಸಿಂಹ ಅವರು 1927 ಜುಲೈ 12ರಂದು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಬಳಿ ಇರುವ ಹಳೇಬೀಡಿನಲ್ಲಿ ಜನಿಸಿದವರು. ತಮ್ಮ ಸಹೋದರ ರಾಮಚಂದ್ರ ಶಾಸ್ತ್ರಿ ಅವರ ಮೂಲಕ ರಂಗಭೂಮಿ ಕಡೆಗೆ ಆಸಕ್ತಿ ವಹಿಸಿದರು. GV ಅಯ್ಯರ್ ಅವರ ಕೃಪೆಯಿಂದ ಓಹಿಲೇಶ್ವರ ಚಿತ್ರಕ್ಕೆ ಸಾಹಿತ್ಯ ಬರೆಯುವ ಅವಕಾಶ ದೊರೆಯಿತು. ಈ ದೇಹದಿಂದ ದೂರನಾದೆ ಏಕೆ ಆತ್ಮನೆ ಎಂಬ ಹಾಡು ಬಹಳ ಜನಪ್ರಿಯವಾಯಿತು. ಬಂದ ಅವಕಾಶಗಳನ್ನು ಎಲ್ಲವನ್ನೂ ಒಪ್ಪುತ್ತಿರಲಿಲ್ಲ. ತುಂಬ ಆಯ್ಕೆ ಮಾಡಿ ಸಾಹಿತ್ಯವನ್ನು ಬರೆಯುತ್ತಿದ್ದರು. ಇವರು ಬಹುಪಾಲು ನಿರ್ದೇಶಕರಾದ ಪುಟ್ಟಣ್ಣ ಕಣ್ಗಾಲ್ ಹಾಗೂ ಆತ್ಮೀಯ ಗೆಳೆಯರಾದ ವರನಟ ಡಾ. ರಾಜ್ಕುಮಾರ್ ಅವರಿಗೆ ಜಾಸ್ತಿ ಹಾಡುಗಳನ್ನು ರಚಿಸಿದ್ದಾರೆ. ಅವರು ಬರೆದಿರುವ ಜನಪ್ರಿಯ ಚಿತ್ರಗೀತೆಗಳು ಯಾವುದೆಂದರೆ, ಬಾಳು ಬೆಳಗಿತು ಚಿತ್ರದಿಂದ ನೀತಿವಂತ ಬಾಳಲೇಬೇಕು, ಗೆಜ್ಜೆ ಪೂಜೆಯಿಂದ ಪಂಚಮವೇದ ಪ್ರೇಮದ ನಾದ, ಕಸ್ತೂರಿ ನಿವಾಸ ಚಿತ್ರದಿಂದ ಆಡೋಣ ನೀನು ನಾನು, ಚಿರಂಜೀವಿ ಚಿತ್ರದಿಂದ ತೋಟದಾಗೆ ಹೂವ ಕಂಡೆ, ಶುಭಮಂಗಳ ಚಿತ್ರದಿಂದ ಹೂವೊಂದು ಬಳಿ ಬಂದು, ಪ್ರೇಮಮಯಿ ಚಿತ್ರದಿಂದ ಟುಟ್ಟುಟ್ಟು ಬೇಡಪ್ಪ, ಬಿಳಿ ಹೆಂಡತಿ ಚಿತ್ರದಿಂದ ಆ ದೇವರು ನುಡಿದ ಮೊದಲ ನುಡಿ ಮತ್ತು ಯಾವ ತಾಯಿಯೂ ಪಡೆದ, ಅನುರಾಗ ಬಂಧನ ಚಿತ್ರದಿಂದ ನಿನ್ನ ಸವಿನೆನಪೆ, ನಂದಗೋಕುಲ ಚಿತ್ರದಿಂದ ವನದ ಮಾತಿಗೆ ಮೌನ ಬೇಲಿ, ನಾಗರಹಾವು ಚಿತ್ರದಿಂದ ಬಾರೆ ಬಾರೆ ಚಂದದ ಚೆಲುವಿನ ತಾರೆ, ಬೆಸುಗೆ ಚಿತ್ರದಿಂದ ವಸಂತ ಬರೆದನೋ ಒಲವಿನ ಹೊಲೆ. ಹೀಗೆಯೇ ಒಂದಕ್ಕಿಂತಲೂ ಇನ್ನೊಂದು ಗೀತೆ ಬಹಳ ಅರ್ಥಗರ್ಭಿತ ಸುಶ್ರಾವ್ಯವಾಗಿ ಬರೆದಿದ್ದಾರೆ. ವಿಜಯ ನಾರಸಿಂಹ ಅವರು ಯಾವ ಯಾವ ಚಿತ್ರಗಳಿಗೆ ಸಾಹಿತ್ಯ ಬರೆದಿದ್ದಾರೆಂದು ತಿಳಿಯೋಣ ಬನ್ನಿ. ಚಿನ್ನದ ಗೊಂಬೆ, ನಾಗರಹಾವು, ಶರಪಂಜರ, ಗೆಜ್ಜೆ ಪೂಜೆ, ಋಣಮುಕ್ತಳು, ಎಡಕಲುಗುಡ್ಡದ ಮೇಲೆ, ಮಾನಸ ಸರೋವರ, ಅಮೃತಗಳಿಗೆ ಮತ್ತು ಬೆಸುಗೆ. ಒಂದು ಬೇಜಾರು ವಿಷಯ ಅಥವಾ ಸಂಗತಿ ಏನೆಂದರೆ, ಇಂಥ ಒಳ್ಳೆಯ ಸಾಹಿತಿಯನ್ನು ರಾಜ್ಯ ಸರ್ಕಾರವಾಗಲಿ ಅಥವಾ ನಮ್ಮ ಕನ್ನಡ ಚಿತ್ರರಂಗವಾಗಲಿ ಇವರನ್ನು ಗುರುತಿಸಲೇ ಇಲ್ಲ ಹಾಗೂ ಇವರಿಗೆ ಯಾವ ಪುರಸ್ಕಾರವೂ ಸಿಗಲಿಲ್ಲ. ನಾವು ಹಾಡು ಕೇಳಿ ಆನಂದಿಸಿ ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಆ ಹಾಡಿನ ಹಿಂದೆ ಯಾರ ಸಾಹಿತ್ಯ ಇದೆ ಎಂದು ಕೆಲವರಷ್ಟೇ ಗಮನ ಹರಿಸೋದು. ಇಂಥವರನ್ನು ಗುರುತಿಸಿ ಪುರಸ್ಕರಿಸಬೇಕು ಹಾಗೂ ನಮ್ಮ ಮನದಾಳದಲ್ಲಿ ಇವರನ್ನು ನೆನೆಯಬೇಕು. ಆಗಲೇ ಅವರ ವ್ಯಕ್ತಿತ್ವಕ್ಕೆ ಬೆಲೆ ಸಿಗುವುದು. ಎಷ್ಟೋ ಜನ ಆಯಾ ಕ್ಷೇತ್ರದಲ್ಲಿ ತಮ್ಮ ತನ್ನು ಮನ ಅರ್ಪಿಸಿ ಸೇವೆ ಸಲ್ಲಿಸುತ್ತಾರೆ, ಆದರೆ ಇವರನ್ನು ನೆನೆಯುವವರೇ ಇಲ್ಲ. ಇಂಥ ಒಬ್ಬ ಒಳ್ಳೆ ಸಾಹಿತಿ ವಿಜಯ ನಾರಸಿಂಹ ಅವರು 2001 ಅಕ್ಟೋಬರ್ 31ರಂದು ಹೃದಯಾಘಾತದಿಂದ ನಿಧನರಾದರು. ಇಂತಹ ಸಾಹಿತಿ ಮತ್ತೆ ಹುಟ್ಟಿ ಬರಲಿ ಎಂದು ಆಶಿಸೋಣ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಸಾಧಕರ ಹಾಗೂ ಚಿತ್ರದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಸುಪ್ರಸಿದ್ಧ ಸಾಹಿತಿ ವಿಜಯ ನಾರಸಿಂಹರವರ ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ